ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ನೀಲಾಚಲ್ ಧಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಜಗನ್ನಾಥ ದೇವರ ರಥಯಾತ್ರೆ ರವಿವಾರ ಜನಸಾಗರದ ಮಧ್ಯೆ ಹರ್ಷೋಲ್ಲಾಸದಿಂದ ಜರುಗಿತು. ನಗರದ ಜನಸೇವಾ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ. ಗಣಕಯಂತ್ರವನ್ನು ಜಗತ್ ಕಲ್ಯಾಣಕ್ಕಾಗಿ ಮತ್ತು ಜ್ಞಾನಾಭಿವೃದ್ಧಿಗಾಗಿ ಬಳಸಿರಿ. ಬಸವರಾಜ ಪಾಟೀಲ್ ಸೇಡಂ. ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜರ ಜಯಂತಿಯ ಅಂಗವಾಗಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಉತ್ತಮ ಮಳೆ ಹಾಗೂ ಸಮೃದ್ಧಿ ಬೆಳೆಗಾಗಿ ಪ್ರಾರ್ಥಿಸಿ ಬೀದರ್ನಲ್ಲಿ ಸೋಮವಾರ ವ್ಯಾಪಾರಿಗಳು ಪಾಪನಾಶ ದೇಗುಲದವರೆಗೆ ಪಾದಯಾತ್ರೆ ನಡೆಸಿದರು. ಶ್ರೀ ಸೋಮನಾಥ ಸ್ಯಾನಿಟರಿ ಮತ್ತು ಪ್ಲಂಬಿಂಗ್ ಸೆಂಟರ್ ಅನ್ನು ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಿಂದ ಮೀನುಗಾರರಿಗೆ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ. ಈಶ್ವರ್ ಬಿ ಖಂಡ್ರೆ. ಬೀದರ್ನ ಪ್ರತಾಪ್ನಗರದಲ್ಲಿ ನಡೆದ ನೂತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಹುಮ್ನಾಬಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಠಾಕೂಳ್ಗೆ. ಸುದ್ದಿಯ ವಿವರಗಳು. ನೀಲಾಚಲ್ ಧಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಜಗನ್ನಾಥ ದೇವರ ರಥಯಾತ್ರೆ ರವಿವಾರ ಜನಸಾಗರದ ಮಧ್ಯೆ ಹರ್ಷೋಲ್ಲಾಸದಿಂದ ಜರುಗಿತು. ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಸತ್ಯನಾರಾಯಣ ಮಂದಿರದ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರೆ, ಕಾರ್ಯದರ್ಶಿಯಾದ ನರಸಿಂಹ ದೀಕ್ಷಿತ್, ಅಶೋಕ್ ರೆಜಂತಲ್ ರವರು ರಥಯಾತ್ರೆಗೆ ಅರ್ಚನೆ, ಭೋಗ, ಆರತಿ, ಗೋಪೂಜೆ ಗೈದು ಅದ್ದೂರಿಯಾಗಿ ಚಾಲನೆ ಕೊಟ್ಟರು. ರಥಯಾತ್ರೆ ಮೈಲೂರು ಕ್ರಾಸ್, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಚಿಕ್ಪೇಟ್ ಮೂಲಕ ನೀಲಾಚಲ್ ಧಾಮ್ ತಲುಪಿತ್ತು. ಸುಮಾರು ತಾಸುಗಳ ರಥಯಾತ್ರೆಯಲ್ಲಿ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡರು. ನೃತ್ಯ, ಭಜನಕ್ಕೆ, ಕೋಲಾಟ, ಕೀರ್ತನೆ, ಸಂಕೀರ್ತನೆಯಲ್ಲಿ ದೇವರ ನಾಮ ಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕಿದ್ದರು. ಮಹಿಳೆಯರು, ಮಕ್ಕಳು, ಅಬಾಲವೃದ್ಧರಾಗಿ ಮೈಮರೆದು ಭಕ್ತಿ ಭಾವದಿಂದ ಕುಣಿದು ಕುಪ್ಪಳಿಸಿದ್ದರು. ಗುಜರಾತಿ, ರಾಜಸ್ಥಾನಿ, ರಜಪೂತ್ ಹೀಗೆ ಹೊರ ರಾಜ್ಯದಿಂದ ಬಂದು ಬೀದರ್ ನಿವಾಸಿಯಾದ ಎಲ್ಲ ಸಮುದಾಯದ ಜನ ಕೂಡ ಇದರಲ್ಲಿ ಶ್ರದ್ಧಾಪೂರ್ವಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಜಗನ್ನಾಥ ರಥಯಾತ್ರೆ ವಿವಿಧ ಮಾದರಿಯ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಪುಣೆಯಿಂದ ಆಗಮಿಸಿದ ರಂಗೋಲಿ ಕಲಾವಿದರು ದಾರಿಯುದ್ದಕ್ಕೂ ಬೃಹತ್ತಾದ ರಂಗೋಲಿಗಳನ್ನು ಬಿಡಿಸಿ ಗಮನ ಸೆಳೆದರು. ಭಗವ ಧ್ವಜ ಹಿಡಿದ ಭಕ್ತರು ರಾಮ, ಕೃಷ್ಣ, ಹನುಮಾನ, ಬಲರಾಮ, ಸುಭದ್ರ, ಜಗನ್ನಾಥರ ಜಯಘೋಷ ಮೊಳಗಿಸಿದ್ದರು. ಭಕ್ತರ ಮೇಲೆ ಪುಷ್ಪವೃಷ್ಟಿಗೈಯಲಾಯಿತು. ರಥದಲ್ಲಿನ ಜಗನ್ನಾಥನಿಗೂ ನೈವೇದ್ಯ, ಫಲಪುಷ್ಪಗಳನ್ನು ದಾರಿಯುದ್ದಕ್ಕೂ ಜನ ಸಮರ್ಪಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು. ರಥಯಾತ್ರೆ ದಾರಿಯುದ್ದಕ್ಕೂ ಬೀದರ್ನ ಗಣ್ಯರು ಕಸಬರಿಕೆ ಹಿಡಿದು ದಾರಿ ಸ್ವಚ್ಛಗೊಳಿಸಿ ಭಕ್ತಿಭಾವ ಮೆರೆದರು. ನೀಲಾಚಲ್ ಧಾಮದಲ್ಲಿ ರಾತ್ರಿ 12 ಗಂಟೆಯವರೆಗೂ ಜನ ಸರತಿ ಸಾಲಿನಲ್ಲಿ ನಿಂತು ಜಗನ್ನಾಥನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ರಥಯಾತ್ರೆಯಲ್ಲಿ ಡಾಕ್ಟರ್ ನೀಲೇಶ್ ದೇಶ್ಮುಖ್ ರವರು ಮಾತನಾಡುತ್ತಾ, ಬೀದರ್ನಿಂದ ಪುರಿ ಜಗನ್ನಾಥ 1200 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲಿನ ಯಾತ್ರೆಗೆ 5-6 ಲಕ್ಷ ಜನ ಜಗತ್ತಿನಾದ್ಯಂತಿಂದ ಬಂದು ಸೇರುತ್ತಾರೆ. ಹಾಗಾಗಿ ರಥ ಎಳೆಯಲು ಮತ್ತು ದೇವರ ದರ್ಶನ ಹತ್ತಿರದಿಂದ ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದರಲ್ಲೂ ದುಡ್ಡು ಇರುವ ಇಲ್ಲಿನ ಶ್ರೀಮಂತರಿಗೆ ಸಮಯ ಇರುವುದಿಲ್ಲ. ಬಡವರ ಹತ್ತಿರ ದುಡ್ಡು ಇರುವುದಿಲ್ಲ. ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರಿಗೆ ಅಲ್ಲಿಗೆ ಹೋಗಲು ಆಗುವುದಿಲ್ಲ. ಹಾಗಾಗಿ ಈ ರಥಯಾತ್ರೆ ಬೀದರ್ನಲ್ಲಿ ಪುರಿಯ ಮಾದರಿಯಲ್ಲಿ ಅಲ್ಲಿನ ಪದ್ಧತಿಯಂತೆ ಜರುಗಿಸುತ್ತಿರುವುದು ಸೌಭಾಗ್ಯದಾಯಕವಾಗಿದೆ. ಪ್ರತಿ ರವಿವಾರಕ್ಕೊಮ್ಮೆ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ನೀಲಾಚಲ್ ಧಾಮದಲ್ಲಿ ನೃತ್ಯ, ಭಜನೆ, ಸಂಕೀರ್ತನೆ, ಪ್ರವಚನ ನಡೆಸಿಕೊಂಡು ಬರಲಾಗುತ್ತಿದೆ. ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಅರಿವು, ಆಚರಣೆ ಇಲ್ಲಿ ಮೂಡಿಸಲಾಗುತ್ತಿದೆ. ಪುರಿ ಜಗನ್ನಾಥನು ಜಗನ್ನಾಥನಾಗಿದ್ದಾನೆ. ಆತನನ್ನು ಎಲ್ಲ ಸಮುದಾಯದವರು ಭೇದ ಭಾವರಹಿತವಾಗಿ ಆರಾಧಿಸುತ್ತಾರೆ. ಪುರಿಯ ಜಗನ್ನಾಥನ ಯಾತ್ರೆ ಬೀದರ್ನಲ್ಲೂ ಇದೀಗ ಹೆಚ್ಚಿನ ಪ್ರಚಾರದಲ್ಲಿ, ಆಚಾರದಲ್ಲಿ ಆಗುತ್ತಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದ್ದರು.
ರಥಯಾತ್ರೆಯಲ್ಲಿ ಜಗನ್ನಾಥ ರಥಯಾತ್ರೆ ಅಧ್ಯಕ್ಷರಾದ ರಾಮಕೃಷ್ಣ ಸಾಳೆ, ನೀಲೇಶ್ ದೇಶ್ಮುಖ್, ಹನುಮಯ್ಯ ಅರ್ಥಂ, ಶಿವರಾಮ್ ಜೋಶಿ, ರಾಜ್ಕುಮಾರ್ ಹಳ್ಳೆ, ವೀರ್ ಶೆಟ್ಟಿ ಮಣ್ಗೆ, ಸುಧೀರ್ ಶರ್ಮಾ, ರಾಮಕೃಷ್ಣ ಕಾಳೇಕರ್, ಗಿರೀಶ್ ಕುಲಕರ್ಣಿ, ಕವಿರಾಜ್ ಹಲ್ಮಡ್ಗಿ, ಆರತಿ ಶರ್ಮಾ, ಸಂಧ್ಯಾ ಜೋಶಿ, ಸಪ್ನಾ ಹಲ್ಮಡ್ಗಿ, ಅರುಣಾ ಹಳ್ಳೆ, ಶಿಲ್ಪಾ ಕುಲಕರ್ಣಿ, ಸುಮೇಧಾ ದೇಶ್ಮುಖ್, ಮನೋಹರ್ ಕಾಳೆ ಮತ್ತಿತರರು ಪಾಲ್ಗೊಂಡಿದ್ದರು. Krishna Krishna Hare 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 Rama जगन्नाथ रथ यात्रा जो आषाढ़ मास के द्वितीय के दिवस पर शुरू होता है, तो आज पूरी जगन्नाथ में रथ यात्रा शुरू हो चुकी है। तो उसी प्रकार का रथ यात्रा यहाँ बीदर में भी हम पिछले एक साल से यानी जनवरी के महीने में हमने जगन्नाथ जी की रथ यात्रा, जगन्नाथ जी की प्राण प्रतिष्ठापना की। उसके उस समय भी ऐसे ही भव्य और दिव्य रथ यात्रा का आयोजन किया गया था। इस बार भी हम पूरी की तरह ही जिस प्रकार से जगन्नाथपुरी में रथ यात्रा का महोत्सव होता है, उसी प्रकार से यहाँ पर भी जगन्नाथ, बलदेव और सुभद्रा मैया को रथ के ऊपर विराजमान करके हजारों की संख्या। हरे कृष्णा, जय जगन्नाथ, ಶ್ರೀಲ ಪ್ರಭುಪಾದ್ ಕಿ ಜೈ. ಜಗತ್ ಪ್ರಸಿದ್ಧಿ ಭಗವಾನ್ ಜಗನ್ನಾಥನ ರಥೋತ್ಸವವನ್ನು ಇವತ್ತಿನ ದಿವಸ ಪೂರಿ ಜಗನ್ನಾಥಪುರಿನಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಿಶ್ವದಲ್ಲಿ ಎಲ್ಲ ಕಡೆ ಈ ಜಗನ್ನಾಥ ರಥ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತಾರೆ. ಇವತ್ತು ಬೀದರ್ ನಗರದಲ್ಲಿ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಮಂದಿರದಿಂದ
ಚಿಕ್ಕಪೇಂಡನಲ್ಲಿ ಇರ್ತಕ್ಕಂಥ ನಮ್ಮ ಮೂಲ ಜಗನ್ನಾಥ ಮಂದಿರವರೆಗೆ ಈ ರಥೋತ್ಸವ ನಡೀತಾ ಇದೆ. ಇದರಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಈ ರಥೋತ್ಸವ ಭಜನೆ, ಕೀರ್ತನೆ, ಸಂಕೀರ್ತನೆಯೊಂದಿಗೆ ಇದೆ. ಇದರಲ್ಲಿ ಬೀದರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು, ಪಂಡ್ರಾಪುರ್ ಮತ್ತು ಪುಣೆಯಿಂದಲೂ ಕೂಡ ಭಕ್ತಾದಿಗಳು ಬಂದಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅಂದರೆ ಒಂದು ನಮ್ಮ ಬೀದರ್ ರಥದಲ್ಲಿ ಭಗವಾನ್ ಜಗನ್ನಾಥ್ ಮತ್ತು ಬಲದೇವ್ ಮತ್ತು ಸುಭದ್ರಮಾಯಿಯವರು ವಿರಾಜಮಾನ್ ಇದ್ದಾರೆ. ಮತ್ತು ರಂಗೋಲಿ ಪ್ರದರ್ಶನ ಕೂಡ ಎಲ್ಲೆಲ್ಲಿ ಆಗ್ತಾ ಇದೆ, ಅದ್ರ ಮುಖಾಂತರ ಜಗನ್ನಾಥ ರಥವನ್ನು ಸಾಗ್ತಾ ಇದೆ. ಇದರಲ್ಲಿ ಸಹಸ್ರಾರು ಜನರು ರಥವನ್ನು ಎಳೆದು ಅವರು ಪುನೀತರಾಗ್ತಾ ಇದ್ದಾರೆ, ಪ್ರಸಾದವನ್ನು ಪಡಿತಾ ಇದ್ದಾರೆ. ಅದಕ್ಕೆ ಬೀದರ್ ಜನರಿಗೆ ಒಂದು ಅವಕಾಶ ಇದೆ. ಈ ಜಗನ್ನಾಥನ ರಥವನ್ನು ಎಳೆದು ಅವರು ಪುನೀತರಾಗ್ತಾ ಇದ್ದಾರೆ. ಬೀದರ್ ನಗರದ ಆನಂದ್ ನಗರದಲ್ಲಿರುವ ಜನಸೇವಾ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆಯನ್ನು ವಿಕಾಸ್ ಅಕಾಡೆಮಿ ಕಲಬುರಗಿಯ ಸಂರಕ್ಷಕರು ಹಾಗೂ ಚಿಂತಕರಾದ ಬಸವರಾಜ್ ಪಾಟೀಲ್ ಸೇಡಂ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಂಪ್ಯೂಟರ್ ಒಂದು ಮಾಯಾಜಾಲವಿದ್ದಂತೆ, ಅದನ್ನು ಜಗತ್ ಕಲ್ಯಾಣಕ್ಕಾಗಿ ಮತ್ತು ಜ್ಞಾನಾಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು. ಇವುಗಳಿಂದ ಕೆಟ್ಟದ್ದನ್ನು ಮಾಡಬಹುದು, ಒಳ್ಳೆಯದನ್ನು ಮಾಡಬಹುದು. ಆದರೆ ಮಕ್ಕಳು ಗಣಕಯಂತ್ರ ತರಬೇತಿ ಪಡೆಯುವಾಗ ಜಾಗೃತಿಯಿಂದ ಅದನ್ನು ಬಳಸಿ ಉತ್ತಮ ಜ್ಞಾನ ಪಡೆದುಕೊಳ್ಳಲು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮಾತನಾಡುತ್ತಾ ಹೇಳಿದರು. ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿಯೇ ಪ್ರೊಫೆಸರ್ ಬಿಜಿ ಮೂಲಿಮನಿ ಫೌಂಡೇಶನ್ ವತಿಯಿಂದ ಕಂಪ್ಯೂಟರ್ಗಳನ್ನು ನೀಡಲಾಗಿದೆ. ಅವುಗಳನ್ನು ಮಕ್ಕಳು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದ್ದರು. ಜನಸೇವಾ ಶಾಲೆಯ ಕಾರ್ಯದರ್ಶಿಗಳಾದ ರೇಣುಸಿದ್ದಪ್ಪ ಚಲಾದೆ ಅವರು ಮಾತನಾಡಿ, ಪ್ರೊಫೆಸರ್ ಬಿಜಿ ಮೂಲಿಮನಿ ಫೌಂಡೇಶನ್ನವರ ಆರ್ಥಿಕ ಸಮುದಾಯದಿಂದ ಜನಸೇವಾ ಶಾಲೆಗೆ 12 ಕಂಪ್ಯೂಟರ್ ನೀಡಿದ್ದಾರೆ. ಜುಲೈ 15ರಿಂದ ವಾರದಲ್ಲಿ 2 ದಿವಸಗಳ ಕಾಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತದೆ. ಮಕ್ಕಳ ಜ್ಞಾನಾಭಿವೃದ್ಧಿಯ ಹಿತದೃಷ್ಟಿಯಿಂದ ವೇದಗಣಿತ, ಸಂಸ್ಕೃತ ಸೇರಿದಂತೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಶಿಕ್ಷಣ ನೀಡಲಾಗುವುದು. ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದರು. ಇದೇ ವೇಳೆ ಬಿಜಿ ಮೂಲಿಮನಿ ಫೌಂಡೇಶನ್ನ ಅಧ್ಯಕ್ಷರಾದ ಶಿವಲಿಂಗಪ್ಪ ಚಲಾದೆ ಅವರನ್ನು ಗೌರವ ಸನ್ಮಾನ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷರಾದ ಕರ್ನಲ್ ಶರಣಪ್ಪ ಶಿಕೆನ್ಪೂರೆ, ಜನಸೇವಾ ಪ್ರತಿಷ್ಠಾನದ ಆಡಳಿತ ಮಂಡಳಿ ಸದಸ್ಯರಾದ BS ಕುದ್ರೆ, ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜ ಸ್ವಾಮಿ, ಸೌಭಾಗ್ಯವತಿ ಜಲಾದೆ ಸೇರಿದಂತೆ ಇನ್ನಿತರ ಅತಿಥಿ ಗಣ್ಯರು ಹಾಗೂ ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಮಯ ಕೆಲವು ಕ್ಲಾಸ್ಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ಹೋಗ್ಬೋದು, ನಾವು ಶಾಲೆ ಬಿಟ್ಟ ನಂತರ ಒಂದು ಅವಧಿ ಜೋಡಿಸ್ಬೋದು, ಶಾಲೆ ಬರೋಕ್ಕಿಂತ ಮುಂಚೆನೇ ಒಂದು ಅವಧಿ ಜೋಡಿಸ್ಬೋದು. ಅಂದರೆ ಈ ನಮ್ಮ 4 ತಾಲೂಕು ಔರಾದ್, ಮಲ್ಲದಾರ್, ಭಾಲ್ಕಿ, ಬೀದರಿನ ಎಲ್ಲ ಸಾಮಾಜಿಕ ಕಾರ್ಯಕರ್ತರು ನಾವು ಮೀಟಿಂಗ್ ಮಾಡೋದು ಇಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಹೇಗೆ ಆ ಪ್ರಯತ್ನದ ಒಂದು ದೊಡ್ಡ ಕಾರ್ಯಕ್ರಮ ಸೇಡಂದಲ್ಲಿ ಜನವರಿ 29ರಿಂದ ನಡೀತಾ ಇದೆ. ಆ ಜನವರಿ 29 ನಡೀತಾ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಪ್ರತಿಯೊಂದು ಹಳ್ಳಿ, ಪ್ರತಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಲಕ್ಷ ಗಟ್ಟಲೆ ಎಂಬ ಜನರಲ್ಲಿ ಹೋಗಲಿದ್ದಾರೆ. ವಿಶಾಲವಾದಂಥ ಬಹಳ ದೊಡ್ಡ ಕಾರ್ಯಕ್ರಮ. ಈ ಭಾರತ ದೇಶನೇ ಬೆರಗಾದಂಥ ಬಹಳ ವಿಶಿಷ್ಟ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇದರಲ್ಲಿ ಶಿಕ್ಷಕರು, ಮ್ಯಾನೇಜ್ಮೆಂಟ್ ಎಲ್ಲರೂ ಸೇರಿ ನಮ್ಮ ಜೊತೆ ಮಾತೆಯರು ಕೂಡ ಒಂದು ಒಳ್ಳೆಯ ಕೆಲಸ ಯಾವುದೇ ಮಕ್ಕಳಿಗೆ ಒಂದೊಮ್ಮೆ ಶಿಕ್ಷಣ ಮಕ್ಕಳಿಗೆ ಬಹಳ ಮನಸ್ಸಿನಿಂದ ಇದೊಂದು ಸೌಲಭ್ಯ ಮಾಡ್ಕೋಬೇಕು, ಜ್ಞಾನ ಪಡ್ಕೋಬೇಕಂತ ಮಕ್ಕಳಲ್ಲಿ ಕೂಡ, ಜೊತೆಗೆ ಪಾಲಕರು ಕೂಡ ನಮ್ಮ ಸಹಕಾರ ಮಾಡಬೇಕಂತ ಎಲ್ಲ ಪಾಲಕರು ವಿನಂತಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ನಮಸ್ಕಾರಗಳು. ಜೈ ಜೈ. ಶಿಕ್ಷಣ ಎಷ್ಟು ಅಗತ್ಯವು ಅಂತಕ್ಕಂಥದ್ದು ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ನಮ್ಮ ರೇಣುಸಿದ್ದಪ್ಪ ಜಲಾದೇಶರವರಿಗೆ ತುಂಬ ಧನ್ಯವಾದಗಳು. ಇವಾಗ ಸನ್ಮಾನ್ಯ ಶ್ರೀ BS ಕುದ್ರೆ ಸರ್ ಅವರು ಅವರ ಹಿತವಚನವನ್ನು ಪರೋಪಕಾರ, ದಯೆ, ಅನುಕಂಪ, ದುಃಖ, ದಾರಿದ್ರ್ಯ, ಹಸಿವು, ಬಡತನ ಇಂಥ ಸಮಯದಲ್ಲಿ ಸದ್ಬಳಕೆ ಮಾಡಿ ಈ ಎಲ್ಲ ನೋವಿನಿಂದ ಈ ಜಗತ್ತನ್ನು ಕಾಪಾಡಬೇಕು. ಅಂಥ ಶ್ರೇಷ್ಠ ಗುಣ ಕಾಪಾಡಲಿ ಮೂಲಿಮನಿಯವರ ಫೌಂಡೇಶನ್ದವರಿಗೂ ಮತ್ತು ಈ ಸಣ್ಣ ಕಾರ್ಯಕ್ರಮದಲ್ಲಿ ಒಂದು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವರ ಸಮಾನ
ವಿದ್ಯಾರ್ಥಿಯಾದರೆ ಹಾಗಿಲ್ಲ. ಜ್ಞಾನ ಜಗತ್ತು ಬಹಳ ದೊಡ್ಡದಿದೆ. ಅದಕ್ಕಾಗಿ ಇನ್ನೂ ಎತ್ತರಕ್ಕೆ ಈ ಜನಸೇವಾ ಶಾಲೆಯ ಮಕ್ಕಳು ಹೋಗಬೇಕು. ಅದರ ಜೊತೆಗೆ ಈ ಜ್ಞಾನವನ್ನು 3ನೇ 4ನೇ ಕ್ಲಾಸ್ ಅಮ್ಮ ನಿನಗೆ ಗುಂಡು ಹಾಕಿ ಕೊಡ್ತೀನಿ ಅಂತ ಕೊಡಿ ಅಂತಂದ್ರು ತಾಯಿ. ಕೊಡಿ ಅಂದಾಗ ದನ ನಕಲಿ ಪಿಸ್ತೂಲ್ ಇರ್ತಾವಲ್ಲ ಹಾರಿಸಿದ ಮೇಲೆ ಯಾಕಮ್ಮ ನೀ ಸಾಯಲೇ ಇಲ್ಲಲ್ಲ ಅಂತ ಕೇಳ್ತಾನೆ. ಓ ಸಾಯ್ಬೇಕಾ? ಆವಾಗ ಹೇಳ್ತಾಳೆ ಇನ್ನೂ ಹೊಡಿಗುಂಡು ಅಂತಾಳೆ. ತಾಯಿ ಸತ್ತಂಗೆ ಬಿದ್ದು ಬಿಡ್ತಾಳೆ. ಆವಾಗ ನಾನು ನನ್ನ ಅಮ್ಮನನ್ನು ಕೊಂದೆ ಅಂತ ಮಗು ಕುಣಿಲಿಕ್ಕೆ ಶುರು ಮಾಡ್ತದೆ. ಏನು ಮಾಡ್ತದೆ? ಕುಣಿಲಿಕ್ಕೆ ಶುರು ಮಾಡ್ತದೆ. ತಾಯಿ ಸತ್ತರೆ ಮಗುವಿಗೆ ಕುಣಿಬೇಕಾ, ಸಂತೋಷ ಪಡಬೇಕಾ? ತಾಯಿಯನ್ನು ಕೊಲ್ಲಬೇಕಾ? ಆದರೆ ಎಲ್ಲೋ ಟಿ ವಿಯಲ್ಲಿ ನೋಡಿದ ಒಂದು ದೃಶ್ಯವನ್ನು ತೆಗೆದುಕೊಂಡು ಆ ಮಗು ಎಲ್ಲಿ ಪ್ರಯೋಗ ಮಾಡ್ತದೆ? ಅಮ್ಮನ ಮೇಲೆ ಪ್ರಯೋಗ ಮಾಡ್ತದೆ. ಅಲ್ಲಿ ಪಕ್ಕದಲ್ಲೇ ಸಂಸ್ಥೆಯ ಹಿರಿಯರು ನಾಳೆಯಿಂದ ಈ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಈ ಕಂಪ್ಯೂಟರ್ ಬಳಸಬಾರ್ದು ಅಂತ ಆಜ್ಞೆ ಕೊಡ್ತಾರೆ. ಅರ್ಥಾತ್ ಹೀಗೆ ಕೆಲವೊಂದು ವಿಷಯಗಳು ಇದರಲ್ಲಿ ಭಯಾನಕವಾಗಿವೆ. ನಮ್ಮ ಶಿಕ್ಷಣಕ್ಕಾಗಿ, ನಮ್ಮ ತಿಳುವಳಿಕೆಗಾಗಿ, ನಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ಸಲುವಾಗಿ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ತಿಳಿತಿಲ್ಲ? ಈಗ ನಾನು ಇಲ್ಲಿ ನಡೀತೀನಿ, ಕೆಳಗೆ ನೋಡಲಾರ್ದೇನೆ ಹಾಗೆ ನಡೆದಪ್ಪ ಅಂದ್ರೆ ಬಿದ್ದು ಬಿಡ್ತೀನಿಲ್ಲೋ? ಯಾಕಂದರೆ ಡೌನ್ ಇದೆ, ಸಿಡಿ ಇದೆ. ಹಾಗೆಯೇ ಅಷ್ಟೇ ಡೇಂಜರ್ ಇದು ಮೊಬೈಲ್ ಮತ್ತು ಕಂಪ್ಯೂಟರ್ ಇದೆ. ಅದಕ್ಕಾಗಿ ಮಕ್ಕಳೇ ಹುಷಾರಾಗಿರಿ. ಏನಾಗಿರಬೇಕು? ಅನ್ರಿ ನೋಡಮ್ಮ, ಏನಾಗಿರಬೇಕು? ಹುಷಾರ್. ಇಲ್ಲಂದ್ರೆ ಏನು ಮಾಡ್ತದೆ? ಬಕ್ಕ ಬಾರಿಲೆ ಬಿದ್ದು ಹೋಗ್ತೀವಿ. ಈ ಜನ್ಮ ಬೇಕಾರಾಗುತ್ತದೆ. ಆದರೆ ಇದರ ಸದುಪಯೋಗವನ್ನು ತೆಗೆದುಕೊಂಡರೆ, ಇದನ್ನು ಜಗತ್ ಕಲ್ಯಾಣಕ್ಕಾಗಿ ಬದುಕಿಸಿದರೆ, ನಮ್ಮ ಜ್ಞಾನವನ್ನು ಜಗದ್ಹಿತಕ್ಕಾಗಿ ಬಳಸಿಕೊಂಡ್ರೆ ನಾವು ಎತ್ತರಕ್ಕೆ ಹೇಳ್ತೇವೆ. ತಪ್ಪದೆವು ಎಲ್ಲಿಯಾದರೂ ದಾರಿಯಲ್ಲಿ ಅಂದರೆ ಪಾತಾಳಕ್ಕೆ ಹೋಗ್ತೇವೆ. ಅದಕ್ಕಾಗಿ ಈ ಕಂಪ್ಯೂಟರನ್ನು ಯಾತಕ್ಕಾಗಿ ಬಳಸಬೇಕು? ಎತ್ತರಕ್ಕೆ ಹೋಗ್ಲಿಕ್ಕೋ ಪಾತಾಳಕ್ಕೆ ಹೋಗ್ಲಿಕ್ಕೋ? ಎತ್ತರಕ್ಕೆ ಹೋಗಲಿಕ್ಕೆ. ಅದಕ್ಕಾಗಿ ಬಿ.ಜಿ. ಮೂಲಿಮನಿಯವರು ಈ ಮಾತನ್ನು ಶಿಕ್ಷಕರಿಗೆ, ಮಕ್ಕಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡಿ ಅಂತ ನನಗೆ ಹೇಳಿದ್ದಾರೆ. ಅದಕ್ಕೆ ಈ ಮಾತನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಹೀಗೆ ಈ ವಿದ್ಯೆಯನ್ನು ಕಲಿಯುವಾಗ ಬದುಕನ್ನು ಎಚ್ಚರಿಕೆಯಿಂದ ನಾವು ನಡೆಸ್ಕೋಬೇಕು. ಪ್ರತಿ ವಿದ್ಯೆಗೆ 2 ಮುಖ ಇರ್ತವೆ. ತಿಳಿತಿಲ್ಲ? ಪೆನ್ ಇರ್ತದೆ ಕೈಯಲ್ಲಿ, ಅದರಿಂದ ಒಳ್ಳೆಯ ಚಿತ್ರನೂ ಇಳಿಸ್ಬೋದು, ಕೆಟ್ಟ ಚಿತ್ರನೂ ಇಳಿಸ್ಬೋದು. ಸಂಬಂಧಗಳು ಚೆನ್ನಾಗಿ ಮಾಡಬಹುದು, ಸಂಬಂಧಗಳು ಕೆಡಿಸಲೂಬಹುದು. ಹಾಗೆಯೇ ಇದೊಂದು ಮಾಯಾಲೋಕದ ಕಂಪ್ಯೂಟರ್ ಇರೋದರಿಂದ, ಮಾಯಾಲೋಕದ ಇದು ಮೊಬೈಲ್ ಇರುವುದರಿಂದ ಇದು ಜೀವನದ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಈ ಮಾಯಾಲೋಕದಲ್ಲಿ ಹಾದಿ ತಪ್ಪಿಸುವ ವಸ್ತುಗಳಿಂದ ಯಾವಾಗಲೂ ಏನಾಗಿರಬೇಕು? ಜಾಗರೂಕರಾಗಿರಬೇಕು. ಏನಿರಬೇಕು? ಜಾಗರೂಕರಾಗಿದ್ದುಕೊಂಡು ಈ ಜನಸೇವಾ ಶಾಲೆಯ ಕೀರ್ತಿ ಎತ್ತರಕ್ಕೆ ತರಬೇಕು. ಅಂತ ಹೇಳಿ ಮಾಡ್ಯಾರ. ಮುಂದೆ ಹೀಗಾಗ್ತದಕ್ಕೆ ಏನಿಲ್ಲ, ಅವರು ಯಾರಿಗೆ ಏನೂ ನಾಲೆಜ್ ಇಲ್ಲದವ್ರಿಂದ ಮನೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಗೆ ಕೊಂಡಿರ್ಬೇಕಾಗ್ತದೆ. ಎಂಥವ್ರು ಇರಲಿ, ಏನು ದೊಡ್ಡವ್ರು ಇರಲಿ, ಬರ್ತಿದ್ರು ಮಾಡಿದ ಆ ಪ್ರಕಾರ ಏನದ ಈ ಸದ್ಯ ಇವತ್ತಿನ ಪರಿಸ್ಥಿತಿದಾಗ ಏನದ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಅದ. ಅದು ಏನೋ ಇವತ್ತು ಪ್ರಾರಂಭ ಆಗ್ಯದ. ಅದೆಲ್ಲ ಉಪಯೋಗ ಏನದ, ವ್ಯವಸ್ಥಿತ ಆಗಿ ಏನದ, ಅಲ್ಲೊಬ್ಬರು ಸಪ್ರೇಟ್ ಏನದ, ಟೀಚರ್ಸ್ ಏನದ ಇಕ್ಕಿದೇವಲ್ಲಿ ಅದರೆಲ್ಲ ಉಪಯೋಗ. ಈ ಎಲ್ಲಕ್ಕಿಂತ ಮುಖ್ಯ ಅಂತಂದರೆ ಟೀಚರ್ ಅದ. ಅವ್ರು ಪ್ರತಿಯೊಂದು ಕ್ಲಾಸ್ಗೆ, ಪ್ರತಿಯೊಂದು ಹುಡುಗರಿಗೆ ಯಾವ ರೀತಿಯಿಂದ ಕಳಿಸ್ತಾರೆ, ಯಾವ ರೀತಿಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿಯಿಂದ ಎಲ್ಲ ಪೂರ ಅಕೊಮಡೇಟ್ ಮಾಡ್ತಾರೆ. ಇಷ್ಟು 500 ಡ್ಯೂಟಿ ಜನರಿಗೆ ಆ ಪ್ರಕಾರ ಮಾಡೇನದ ಅದು ಒಳ್ಳೆ ರೀತಿಯಿಂದ ಅದಕ್ಕೆ ಉಪಯೋಗ ತೊಗೋಬೇಕು. ಮತ್ತು ತೊಗೊಂಡೇನದ ಅದ್ರಿಗೆ ಮುಂದೆ ಹೋಗಬೇಕು ಅಂತ ಏನದ ಒಂದು ಆಶೆ ಅದ. ಆ ರೀತಿಯಿಂದ ಮಾಡಿದ್ವಿ. ಇವತ್ತು ನಾವು 12 ಕಂಪ್ಯೂಟರ್ಗಳು ನಮ್ಮ ಬಿ.ಜಿ. ಮೂಲಿ ಫೌಂಡೇಶನ್ ಅವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಉಳಿದಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಒಟ್ಟಾರೆ ನಮ್ಮ ಸಂಸ್ಥೆಗೆ ಒಂದಿಷ್ಟು ಶಕ್ತಿ ಬಂದಿದಪ್ಪ ಅಂದ್ರೆ ಪ್ರೊಫೆಸರ್ ಬಿ.ಜಿ. ಮೂಲಿಮನಿಯವರ ಫೌಂಡೇಶನ್ ಇಂದ
ಸಾಕಷ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಬೆನ್ನಲ್ಲೇ ನಿಂತಿರ್ತಕ್ಕಂಥ ಆದರಣೀಯ ಶ್ರೀ BS ಕುದುರೆ ಅವರು, ಹಾಗೆ ನಮ್ಮ ಕರ್ನಲ್ ಶರಣಪ್ಪ ಅವರು, ನಮ್ದೆಲ್ಲ ಚಟುವಟಿಕೆ. ಯಾಕಂದ್ರೆ ನಾವು ಬಾಲಕರಿಂದ ತೆಗೆದುಕೊಳ್ಳುವಂಥ ಫೀಸು ಕೇವಲ ಅವರಿಗೆ ಸಂಬಳಕ್ಕೂ ಕೂಡ ಸರಿ ಹೋಗಲ್ಲ. ಅಂಥದ್ರಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಇಷ್ಟೊಂದು ಎಲ್ಲ ರೀತಿ ವ್ಯವಸ್ಥೆ. ಇವತ್ತೇನು ಈ ನಮ್ಮ ಸರ್ ಇದ್ದಾರೆ, ನಮ್ಮ ಕರ್ನಲ್ ಸರ್ ಅಲ್ಲಿ 1ನೇ ತರಗತಿಯಿಂದ ಕಂಪ್ಯೂಟರ್ ಕಲಿಸ್ತಾರೆ, ಇಂಗ್ಲೀಷ್ ಮಾಧ್ಯಮ, ಏನು LKG ಕಲಿಸಿದ್ರು. ಅಷ್ಟೊಂದು ಕಾಂಪಿಟೇಷನ್ ಏನಪ್ಪ ಇವತ್ತು ಇದೆ. ಹಾಗಾಗಿ ಇಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಕಂಪ್ಯೂಟರ್ ತಗೊಳ್ಳಿ, ಸಂಸ್ಕೃತ ತಗೊಳ್ಳಿ, ವೇದಗಣಿತ ತಗೊಳ್ಳಿ, ಇದೆಲ್ಲ ಕಲಿಯೋಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ. ಅದು ಪರಿಪೂರ್ಣ ಉಪಯೋಗ ಮಕ್ಕಳು ತಗೋಬೇಕಂತ ವಿನಂತಿ ಮಾಡ್ತಾ, ಶ್ರೀಯುತರು ನಮ್ಮ ಜಿಲ್ಲೆಯವರು ಅನೇಕ ಶಾಲೆ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕಾಣಿಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಅದರಲ್ಲಿ ಜನಸೇವಾ ಶಾಲೆಯ ಕಟ್ಟಡ ಮೇಲೆ ಇದಕ್ಕೂ ಸಹಾಯ ಸಲ್ಲಿಸುತ್ತಾರೆ. ನಂತರ ಈಗ ಕಂಪ್ಯೂಟರ್ ಲ್ಯಾಬ್ ಯೋಜನೆಗೂ ಕೂಡ ಸಹಕರಿಸಿದ್ದಾರೆ. ಮೂಲಿಮನಿಯವರ ಬಯಕೆಯಂತೆ ಭವಿಷ್ಯದಲ್ಲಿ ಬರುವಂಥ ವಿದ್ಯಾರ್ಥಿಗಳು ವೈಜ್ಞಾನಿಕತೆ ಮನೋಭಾವ ಹೊಂದಿದ್ದು ಉತ್ತಮ ಗುಣಮಟ್ಟ ಶಿಕ್ಷಣ ಪಡೆಯಬೇಕೆಂಬುದು ಅವರ ಆಸೆಯಾಗಿತ್ತು. ರಾಧಾಕೃಷ್ಣ ಅವರ ಮಾತಿನಂತೆ ಭಾರತದ ಭವಿಷ್ಯವು ಶಾಲೆಯ ವರ್ಗ ಕೋಣೆಯಲ್ಲಿ ನಿರ್ಮಾಣವಾಗುತ್ತದೆ. ಅಂತೆಯೇ ಈ ಶಾಲೆಯ ಮಕ್ಕಳು ಸಹ ಉತ್ತಮ ಶಿಕ್ಷಣ ಪಡೆದು ಜೊತೆಗೆ ಸಂಸ್ಕಾರವನ್ನು ಪಡೆದು ಭಾರತದ ಭವ್ಯ ಪ್ರಜೆಗಳು ಹಾಗೂ ಜವಾಬ್ದಾರಿತ ನಾಗರಿಕರು ಆಗಲಿ ಎಂದು ಆಶಿಸುತ್ತೇವೆ. ವ್ಯಕ್ತಿ ನಿರ್ಮಾಣ ಜೊತೆಗೆ ಸಮಾಜ ನಿರ್ಮಾಣವು ಮಹತ್ವದ ಕಾರ್ಯ ಶಾಲೆ ಮಾಡುತ್ತದೆ. ಅಂತೆಯೇ ಈ ಶಾಲೆಯ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಮೀಸಲಾತಿಯ ಜನಕ ಶಾಹು ಮಹಾರಾಜರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪೂಜಾರಿ ಅವರು, ಶಿಕ್ಷಣವು ದುಬಾರಿಯಾಗಿದೆ, ಅದನ್ನು ಶಿಕ್ಷಣವನ್ನು ಉದ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಅದನ್ನು ನಾವು ವಿರೋಧಿಸಿ ಶಿಕ್ಷಣವನ್ನು ಎಲ್ಲರ ಹಕ್ಕನ್ನಾಗಿ ಉಳಿಸುವ ಕೆಲಸ ಮಾಡಬೇಕಿದೆ. ಶಿಕ್ಷಣವನ್ನು ಕೇವಲ ನಮಗಾಗಿ ಕಲಿಯದೆ ಸಮಾಜವನ್ನು ಬದಲಾಯಿಸಲು ಶಿಕ್ಷಣ ಕಲಿಯಬೇಕಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಅಂಬೇಡ್ಕರ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಓದುತ್ತಿದ್ದರು, ಎಷ್ಟು ಗಂಟೆಗಳ ಕಾಲ ಓದುತ್ತಿದ್ದರು, ನಮ್ಮಲ್ಲಿ ನಾವು ವಿಚಾರ ಮಾಡಬೇಕಿದೆ. ಅವರ ವಿಚಾರಗಳಲ್ಲಿ ನಾವು ನಡೆಯುತ್ತಿದ್ದೇವೆ ಅನ್ನುವುದನ್ನು ನಾವೇ ಪ್ರಶ್ನಿಸಿ ಮಾಡಿಕೊಳ್ಳಬೇಕಿದೆ. ಬಾಬಾ ಸಾಹೇಬರು ತಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿ ಸ್ವತಃ ಜೀವನಕ್ಕಾಗಿ ಓದಿದ್ರೆ ನಮ್ಮ ಪರಿಸ್ಥಿತಿ ಏನಿರುತ್ತಿತ್ತು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ನಾವು ಓದುವುದಾದಲ್ಲಿ ಶಿಕ್ಷಣಕ್ಕಾಗಿ ಸಮಾಜವನ್ನು ಎಬ್ಬಿಸುವ ಕೆಲಸ ಮಾಡಬೇಕಿದೆ. ಕಾರಣ ನಮ್ಮನ್ನಾಳುವ ಸರ್ಕಾರಗಳು ಮಹಾಪುರುಷರ ಇತಿಹಾಸವನ್ನು ಅಳಿಸಿ ಹಾಕಿ ನಾವು ಓಡಿಸುವುದನ್ನು ಮಾತ್ರ ಓದಿ ಕೇವಲ ನಾವು ನೀಡುವ ಪ್ರಮಾಣ ಪಾತ್ರಕ್ಕಾಗಿ ಓದಿ ಎನ್ನುವ ರೀತಿಯನ್ನು ಹೊಸ ಶಿಕ್ಷಣ ನೀತಿಯನ್ನು ಪ್ರಾರಂಭಿಸಿದ್ದರು. ಆದರೆ ಅದನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದೆ. ಆದರೆ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ದಲಿತ ವಿದ್ಯಾರ್ಥಿ ಪರಿಷತ್ ಒತ್ತಾಯ ಮಾಡಲಿದೆ. ಹಾಗಾಗಿ ನಮ್ಮ ಮಹಿಳೆಯರು ತಮ್ಮ ಮಕ್ಕಳನ್ನು ಓದಿಸುವುದು, ಶಿಕ್ಷಣ ನೀಡುವುದು ಬಹಳ ಅವಶ್ಯಕ. ಹಾಗಾಗಿ ಸಂಪೂರ್ಣ ಅವರ ಮನಸ್ಸು ಇರುವವರೆಗೆ ಅವರನ್ನು ಶಿಕ್ಷಣವನ್ನು ನೀಡಿ ಎಂದು ಅವರು ತಿಳಿಸಿದ್ದರು. ಆದಷ್ಟು ಬೇಗ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಉಚಿತ ಅಂಬೇಡ್ಕರರ ಆಫೀಸರ್ಸ್ ಅಕಾಡೆಮಿ ಹೆಸರಿನಲ್ಲಿ ತರಬೇತಿ ಕೇಂದ್ರಗಳನ್ನು ತೆರೆಯಲಿದೆ ಎಂದು ತಿಳಿಸಿದ್ದರು. ಕಾರ್ಯಕ್ರಮದ ವಿಶೇಷ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲರು ವಿಚಾರವಾದಿಗಳ ವಿಠಲ್ದಾಸ್ ಪ್ಯಾಗೆ ಅವರು ಮಾತನಾಡಿ, ಶಿಕ್ಷಣವು ಇವತ್ತು ಎಲ್ಲರಿಗೆ ಸಿಗುತ್ತಿಲ್ಲ. ಯಾಕೆ ನಾವು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದೇವೆ ಎನ್ನುವುದು ನಾವು ಚಿಂತಿಸಬೇಕಿದೆ. ನಮ್ಮನ್ನು ಶಿಕ್ಷಣದಿಂದ ದೂರವಿಡಲು ಕೆಲ ವರ್ಗದವರನ್ನು ತಾವು ಶಿಕ್ಷಣವನ್ನು ಪಡೆಯಲು ಅರ್ಹರಲ್ಲ ಎನ್ನುವುದು ಹುಟ್ಟಿಸುತ್ತಾರೆ. ಜಾತಿಯ ಭಯ ಹುಟ್ಟಿಸುತ್ತಾರೆ. ಜಾತಿಯ ಹೆಸರಲ್ಲೇ ನಮ್ಮನ್ನು ಕುಗ್ಗಿಸುತ್ತಾರೆ. ಎಲ್ಲರಲ್ಲಿಯೂ ಬಾಬಾ ಸಾಹೇಬರಂತಹ ಹೋರಾಟಗಾರ ಹುಟ್ಟಲು ಸಾಧ್ಯವಿಲ್ಲ. ಅವರಿಂದ ನಮಗೆ ಶಿಕ್ಷಣ ಪಡೆಯುವ ಹಕ್ಕು ಸಿಕ್ಕಿದೆ. ಹಾಗಾಗಿ ನಾವು ಶಿಕ್ಷಣವನ್ನು ಪಡೆಯಬೇಕು. ಭಗವಾನ್ ಬುದ್ಧರ ಹೇಳಿದ ಹಾಗೆ ನಾವು ಜೀವನದಲ್ಲಿ ಏನನ್ನಾದರೂ ಬಯಸುತ್ತೇವೆಯೋ ಅದೇ ಮಾತ್ರ ಆಗುತ್ತೇವೆ ಎನ್ನುವಂತೆ ನಾವು ಅಂದುಕೊಂಡಿರುವುದನ್ನು ಸಾಧಿಸಬೇಕಿದೆ. ನಮ್ಮ ಯೋಚನೆಗಳೇ ನಮ್ಮನ್ನು ಸಿದ್ಧಪಡಿಸುತ್ತವೆ. ವಿದ್ಯಾರ್ಥಿಗಳು ಮುಕ್ತ ಚಿಂತಕರಾಗಬೇಕಾಗಿದೆ. ದೇಶದಲ್ಲಿರುವ ಕೆಲವೇ ಸಮುದಾಯದ ಜನರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಬಲರಾಗಿದ್ದಾರೆ.
ದೇಶದಲ್ಲಿ ಇನ್ನೂ ಕೂಡ ಕೆಲವೇ ಜನರು ನಾವೇ ದೇಶವನ್ನು ಆಳಬೇಕು, ನಾವೇ ದೇಶದ ಎಲ್ಲ ಸಂಪತ್ತಿನ ಮೇಲೆ ಅಧಿಕಾರವನ್ನು ಹೊಂದಬೇಕು ಎನ್ನುವ ಮನಸ್ಥಿತಿ ಇರುವುದಕ್ಕಾಗಿ ನಮ್ಮ ದೇಶ ಇನ್ನೂ ಹಿಂದೆ ಇದೆ ಎಂದರು. ನಾವು ಇವಾಗ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರಗಳು ನಮ್ಮ ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಡುತ್ತವೆ. ನಾವು ಸಮಾಜದ ಮಧ್ಯದಲ್ಲಿ ಹೋಗಬೇಕು. ಸಮಾಜ ನಮಗೆ ಏನನ್ನು ನೀಡಿದೆಯೋ ಅದನ್ನು ನಾವು ಪುನಃ ಸಮಾಜಕ್ಕೆ ತಿರುಗಿ ನೀಡಬೇಕು. ಅಂದಾಗ ಮಾತ್ರ ನಾವು ನಿಜವಾಗಲೂ ವಿದ್ಯಾವಂತರು ಎಂದಾಗುತ್ತದೆ ಎಂದು ಬಾಬಾ ಸಾಹೇಬರು ಹೇಳುತ್ತಾರೆ. ನಮಗೆ ಇವತ್ತಿನ ಶಿಕ್ಷಣದ ಹಕ್ಕನ್ನು ನೀಡಲು ಬಾಬಾ ಸಾಹೇಬರು ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ದಿನಾಲು 18 ಗಂಟೆಗಳ ಕಾಲ ಅಧ್ಯಯನವನ್ನು ಮಾಡುತ್ತಿದ್ದರು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಸಂದೀಪ್ ಕಾಂಟೆ, ಈ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಕುರಿತು ಜಾಗೃತಿಯನ್ನು ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಶಾಹು ಮಹಾರಾಜರು ಒಬ್ಬ ಮಹಾದೊಡ್ಡ ಶೈಕ್ಷಣಿಕ ಕ್ರಾಂತಿಕಾರಿ, ಸಾಮಾಜಿಕ ಬದಲಾವಣೆಯ ಹರಿಕಾರ. ತಮ್ಮ ಆಸ್ಥಾನದಲ್ಲಿ ಕೆಲವೇ ವರ್ಗದ ಜನರ ಅಧಿಕಾರದಲ್ಲಿ ಇದ್ದುದನ್ನು ನೋಡಿ ಹತಾಶರಾಗಿ ತಮ್ಮ ಕೊಲ್ಲಾಪುರದ ಆಸ್ಥಾನದಲ್ಲಿ ಶೋಷಿತರಿಗೆ 50% ಮೀಸಲಾತಿಯನ್ನು ನೀಡಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಲು ಪ್ರಾರಂಭಿಸಿದ್ದರು. ತಮ್ಮ ರಾಜ್ಯದಲ್ಲಿ ಅವರು ತಮ್ಮ ಸ್ವತಃ ಖರ್ಚಿನಿಂದ ಶೋಷಿತ ಸಮುದಾಯಗಳಿಗೆ ಮಿಸ್ ಕ್ಲಾಸ್ ವಸತಿ ಶಾಲೆಗಳನ್ನು ಪ್ರಾರಂಭಿಸಿದ್ದರು. ಶೋಷಿತ ಸಮುದಾಯಗಳಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭಿಸಿದ್ದರು. ಇದೇ ದಾರಿಯಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಕೆಲಸ ನಿರ್ವಹಿಸಲಿದೆ. ಈಗಾಗಲೇ ನಮ್ಮ ಸಂಘಟನೆ ಅಂಬೇಡ್ಕರ್ ರಾತ್ರಿ ಶಾಲೆಗಳನ್ನು ಪ್ರಾರಂಭಿಸಿದೆ. ಅಲ್ಲಿ ಆಂಗ್ಲ ಮತ್ತು ಗಣಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದೆ. ಜೊತೆಗೆ ಅಂಬೇಡ್ಕರ್ ಅವರ ಲಾ ಫೋರಂ ಕೂಡ ಪ್ರಾರಂಭಿಸಿದೆ. ಇದರೊಂದಿಗೆ ಶೋಷಿತ ವಿದ್ಯಾರ್ಥಿಗಳಿಗೆ ಉಚಿತ ಕಾನೂನು ಶಿಕ್ಷಣ ನೀಡಲಿದೆ ಹಾಗೂ ಅಂಬೇಡ್ಕರ್ ಆಫೀಸರ್ಸ್ ಅಕಾಡೆಮಿ ಮುಖಾಂತರ ಶೋಷಿತ ಸಮುದಾಯಗಳಿಂದ ಅಧಿಕಾರಿಗಳನ್ನು ರೂಪಿಸುವ ಕೆಲಸ ಪ್ರಾರಂಭಿಸಿದೆ ಎಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಈ ಸಾಲಿನ SSLC ಮತ್ತು PUCಯಲ್ಲಿ 85ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬೀದರ್ ಸಹಾಯಕ ನಿರ್ದೇಶಕರಾದ ಸುಭಾಷ್ ನಾಗೂರೆ, ದಲಿತ ಸಂಘಟನೆಗಳ ಮುಖಂಡರಾದ ಬಾಬುರಾವ್ ಪಾಸ್ವಾನ್, ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ಅಂಬದಾಸ್ ಗಾಯಕ್ವಾಡ್, ಸಾಯಿ ಶಿಂದೆ, ರಮೇಶ್ ಮಾಲೆ, ಆನಂದ್ ಕಾಂಬ್ಳೆ, ಪಂಧರಿನಾಥ್ ಸಭಾಸುದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀಕಾಂತ್ ಮೂಲಭಾರತಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಯಾವ ರೀತಿ ನಮ್ಮ ಸಮುದಾಯದಲ್ಲಿ ನಾವು ಇರ್ತಕ್ಕಂಥ ಮಕ್ಕಳನ್ನು ಸಜ್ಜುಗೊಳಿಸಿದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಮುದಾಯ ಭದ್ರವಾಗಿರ್ತದೆ, ನಮ್ಮ ಸಮಾಜ ಸುಭಿಕ್ಷವಾಗಿರ್ತದೆ, ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಪಾಲಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಆ ಯೋಚನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಆಗಿನ ಕಾಲದಲ್ಲಿ ಮಾಡಿರೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲರೂ ಒಟ್ಟಿಗೆ ಬಾಳಲಿಕ್ಕಂತ ಸಾಧ್ಯತೆ ಆಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಮಾಡಿರ್ತಕ್ಕಂಥ ಶ್ರಮದಿಂದ ಅವರು ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿರ್ತಕ್ಕಂಥ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಈ ರೀತಿ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ರು, ಅವರು ಎಷ್ಟು ಗಂಟೆಗಳ ಕಾಲ ಅವರು ಓದಿಗೆ ಟೈಮ್ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಮ್ಮಲ್ಲೇ ನಾವು ಪ್ರಶ್ನೆ ಮಾಡಿಕೊಂಡಾಗ ಈಗಿನ ಕಾಲದಲ್ಲಿ ನಾವು ಅಷ್ಟು ಸಮಯವನ್ನು ನಾವು ವಿದ್ಯಾರ್ಥಿಗಳಾಗಿ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾಗಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಡೆಯುವವರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವ ಅಂತಕ್ಕಂಥ ಪ್ರಶ್ನೆ ಮಾಡಿಕೊಂಡಾಗ ನಾವು ಶೂನ್ಯವಾಗಿ ಕಾಣ್ತೇವೆ. ಅಂಬೇಡ್ಕರ್ ಅವರು ಓದಿರ್ತಕ್ಕಂಥದ್ದು ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ ಓದಿದ್ರೆ, ತಮ್ಮ ಬಟ್ಟೆಗಾಗಿ ಓದಿದ್ರೆ ಅಥವಾ ತನ್ನ ಕುಟುಂಬಕ್ಕಾಗಿ ಅಂಬೇಡ್ಕರ್ ಅವರು ಓದಿದ್ರೆ ನಾವೆಲ್ಲರೂ ಇರ್ಲಿಕ್ಕೆ ಸಾಧ್ಯ ಇರ್ತಿತ್ತ? ಸಾಧ್ಯನೇ ಇಲ್ಲ. ಅವರು ಆಗಿನ ಕಾಲದಲ್ಲಿ ಓದಿರ್ತಕ್ಕಂಥದ್ದು ಇಡೀ ಸಮುದಾಯದ ಕಾರಣಕ್ಕಾಗಿ, ಸಮುದಾಯ ಕಟ್ಟುವ ಕಾರಣಕ್ಕಾಗಿ, ಸಮುದಾಯವನ್ನ ಮುಂದೆ ನಡೆಸಲಿಕ್ಕೆ ಕಾರಣಕ್ಕಾಗಿ ಅವರು ಓದಿರ್ತಕ್ಕಂಥದ್ದು. ಆದರೆ ಈಗಿನ ನಮ್ಮ ಓದು ಕೇವಲ ಹೊಟ್ಟೆಪಾಡಿನ ಓದಾಗಿದೆ. ಆ ಓದು ಕೂಡ ನಮ್ಮ ಹೊಟ್ಟೆ ತುಂಬಿಸ್ತಾ ಇಲ್ಲ. ಓದಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಸಿಗ್ತಾ ಇಲ್ಲ. ಆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಮೊದಲನೇದಾಗಿ ಮೂಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ಸಿಗ್ತಕ್ಕಂಥ ಶಿಕ್ಷಣ ಅದು ಪೂರಕವಾಗಿರ್ತಕ್ಕಂಥದ್ದಲ್ಲ. ಯಾವುದಕ್ಕೆ ಪೂರಕವಾಗಿಲ್ಲ ಅಂತಂದ್ರೆ ನಮ್ಮ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿಲ್ಲ, ನಮ್ಮ ಪೂರ್ವಿಕರ ಆಶಯಗಳಿಗೆ ಪೂರಕವಾಗಿಲ್ಲ. ಅದು ಬಿಡಿ, ನಮ್ಮ ಪಾಲಕರ ಆಶಯಗಳಿಗೂ ಕೂಡ ಪೂರಕವಾದ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಆ ಶಿಕ್ಷಣ ಎಷ್ಟು ದುಬಾರಿ ಆಗಿದೆಪ್ಪ ಅಂತಂದ್ರೆ LKG UKGಗೆ ನಾವು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ 1 ಲಕ್ಷ, 2 ಲಕ್ಷ,
50,000 ಆ ಕ್ಷೇತ್ರಕ್ಕೆ ಅನುಗುಣವಾಗಿ ನಾವು ಆ ರೀಸನ್ಗೆ ಅನುಗುಣವಾಗಿ ನಾವೇನಪ್ಪ ಅಂದ್ರೆ ಫೀಸ್ ಕಟ್ಟಬೇಕಾಗ್ತದೆ. ಎಲ್ಲ ಶಿಕ್ಷಣವೂ ಕೂಡ ವ್ಯಾಪಾರ, ಖಾಸಗೀಕರಣ, ಇವೆಲ್ಲವನ್ನು ನೋಡಿದಾಗ ಅಂಬೇಡ್ಕರ್ ಅವರ ಆಶಯದ ಭಾರತವನ್ನು ಕಟ್ಟಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಮೀಸಲಾತಿಯ ಜನಕರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಶಿಕ್ಷಣ ಅಂದರೆ ಕೇವಲ ಅಂಕ ಗಳಿಸೋದಷ್ಟೇ ಅಲ್ಲ, ಶಿಕ್ಷಣ ಅಂದರೆ ಅದು ಅಮೂಲಾಗ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ತರ್ತಕ್ಕಂಥ ಒಂದು ವಿಚಾರ. ಆ ಒಂದು ವಿಚಾರದಲ್ಲೇ ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು. ಸಮಾಜ ಭಾಳ ದೊಡ್ಡದು, ಹಾಗಾಗಿ ನಾವು ಸಮಾಜದ ಕಾರಣದಿಂದ ನಾವು ನಿರ್ಮಾಣ ಆಗ್ತೀವಿ. ಹಾಗೆ ನಾವು ನಿರ್ಮಾಣ ಆದಮೇಲೆ ಸಮಾಜಕ್ಕೆ ತಿರುಗಿ ನಾವು ಕೊಡಬೇಕು ಅಂತಕ್ಕಂಥ ವಿಚಾರ ಭಾಳ ದೊಡ್ಡದು. ಆ ವಿಚಾರವನ್ನು ಬರ್ತಕ್ಕಂಥ ಪೀಳಿಗೆಯಲ್ಲಿ ತಿಳಿ ಹೇಳಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಸನ್ಮಾನ ಮಾಡಿದ್ದಾರೆ. ನಿಜಕ್ಕೂ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಬರೋ ದಿನದಲ್ಲಿ ಇನ್ನು ನೀಟು ಇನ್ನು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಅಂಥ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಟ್ಟು ಬೇರೆ ವಿದ್ಯಾರ್ಥಿಗಳು ಮಾದರಿ ಮಾಡಬೇಕು ವಿದ್ಯಾರ್ಥಿ ಪರಿಷತ್ ಅಂಥೇಳಿ ಈ ಮೂಲಕ ನಾನು ಈ ವಿದ್ಯಾರ್ಥಿ ಪರಿಷತ್ ಸನ್ಮಾನಿತರನ್ನು ನಾವು ಶುಭ ಕೋರ್ತಾ, ಅದೇ ರೀತಿಯಾಗಿ ಈ ಪರಿಷತ್ತನ್ನು ಆಯೋಜನೆ ಮಾಡಿದಂತಹ ಎಲ್ಲ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯರಿಗೆ ಕೂಡ ನಾನು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. SSLC PUC ಹಾಗೂ ಇನ್ನಿತರ ತರಗತಿಗಳಲ್ಲಿ 85ಕ್ಕಿಂತ ಹೆಚ್ಚಿನ ಪ್ರತಿಶತ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯ್ಕೆ ಮಾಡಿದೆವು, ನಡೆಸಿದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶ್ರೀನಾಥ್ ಪೂಜಾರಿ ಸಾಹೇಬರು ಉದ್ಘಾಟಕರಾಗಿ ಆಗಮಿಸಿದರು. ವಿಶೇಷ ಭಾಷಣಕಾರರಾಗಿ ವಿಠ್ಠಲ ಸ್ಪ್ಯಾಗೆ ಸರ್ ಅವರಿದ್ದರು. ಜೊತೆಗೆ ನಮ್ಮ ಬಾಬು ಪಾಸ್ವಾನ್ ಸಾಹೇಬರು, ಶ್ರೀಪತ್ರರಾವ್ ದಿನೇಶ್ ಅವರು, ಶಿವಕುಮಾರ್ ನೀಲಿಕಟ್ಟಿ ಅವರು, ಆಮೇಲೆ ಅಂಬಾದಾಸ್ ಗಾಯಕ್ವಾಡ್ ಅವರು, ಸಾಯಿ ಸಿಂಧೆ ಅವರು, ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ತಂಡ ಇವತ್ತು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಕೊಟ್ಟು ಒಂದು ಯುವಜನರಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾಭ್ಯಾಸದ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ತುಂಬ ಅರ್ಥಗರ್ಭಿತವಾಗಿ ಮಾಡಿದೆವು. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಯುವಕರನ್ನು ಹೆಚ್ಚಿಗೆ ಶಿಕ್ಷಣದ ಕಡೆಗೆ ವಾಲಿಸ್ತಕ್ಕಂಥ ಕೆಲಸ ಮತ್ತು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸವನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಮಾಡಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ದಿ ಗ್ರೇನ್ ಆ್ಯಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮುಂದಾಳತ್ವದ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ವ್ಯಾಪಾರಿಗಳ ಪಾದಯಾತ್ರೆ. ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆ ಹಾಗೂ ಸಮೃದ್ಧಿ ಬೆಳೆಗಾಗಿ ಪ್ರಾರ್ಥಿಸಿ ವ್ಯಾಪಾರಿಗಳು ಗಾಂಧಿಗಂಜ್ನ ದಿ ಗ್ರೇನ್ ಆ್ಯಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಮುಂದಾಳತ್ವದಲ್ಲಿ ನಗರದಲ್ಲಿ ಸೋಮವಾರ ಪಾದಯಾತ್ರೆ ನಡೆಸಿದರು. ಗಾಂಧಿಗಂಜ್ನ ಬಸವೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಪಾದಯಾತ್ರೆಯು ಬೊಮ್ಮಗೊಂಡೇಶ್ವರ ವ್ರತ, ಬಸವೇಶ್ವರ ವ್ರತ, ಮಹಾವೀರ ವ್ರತ, ಡಾಕ್ಟರ್ BR ಅಂಬೇಡ್ಕರ್ ವ್ರತ, ಜನರಲ್ ಕರಿಯಪ್ಪ ವ್ರತ, ನೆಹರು ಕ್ರೀಡಾಂಗಣ, ಮಡಿವಾಳ ಮಾಚಿದೇವ ವ್ರತ, ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಪಾಪ್ನಶ್ ದೇಗುಲಕ್ಕೆ ತಲುಪಿ ಮುಕ್ತಾಯಗೊಂಡಿತ್ತು. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರು ಭಜನೆ ಮಾಡುತ್ತಾ ದೇವರ ನಾಮ ಸ್ಮರಿಸುತ್ತಾ ಸಾಗಿದ್ದರು. ಪಾಪನಾಶ ದೇವಸ್ಥಾನಕ್ಕೆ ತಲುಪಿದ ನಂತರ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಗೈದ್ದರು. ಪ್ರಸಾದ ದಾಸೋಹ ನೆರವೇರಿಸಿದ್ದರು. ಉತ್ತಮ ಮಳೆ ಬೆಳೆಯಾಗಿ ನಾಡಿನಲ್ಲಿ ಸುಭಿಕ್ಷೆ ನೆಲೆಸಲಿ, ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿ ವ್ಯಾಪಾರಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪಾದಯಾತ್ರೆ ನಡೆಸಲಾಗಿದೆ ಎಂದು ಮುಂದಾಳತ್ವ ವಹಿಸಿದ ದಿ ಗ್ರೇನ್ ಆ್ಯಂಡ್ ಸೀಡ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಹೇಳಿದ್ದರು. ಮುಖಂಡರಾದ ನಾಕ್ಷಟೆಪ್ಪ ದಾಡ್ಗಿ, ಭಗವಂತ್ ಔದಾಪುರ್, ಅಶೋಕ್ ರೆಜಂತಲ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಮಡಿವಾಳಪ್ಪ ಗಂಗಶೆಟ್ಟಿ, ಸೋಮನಾಥ್ ಗಂಗಶೆಟ್ಟಿ, NR ವರ್ಮಾ, ಸುನೀಲ್ ಮೊಟ್ಟಿ, ಬಂಡೆಪ್ಪ ಬಾಲಾಜಿ, ನಾಕ್ಷಟೆಪ್ಪ ಕಾರ್ಮುಂಗಿ, ಶಂಕರ್ ಗುನ್ನಳ್ಳಿ, ಅಣ್ಣರಾವ್ ಮೊಗಶೆಟ್ಟಿ, ರಾಜು ಬಗ್ದಲ್, ದಿಗಂಬರ್ ಪೊಲ್ಲ, ಬಸವರಾಜ್ ಭಂಡೆ, ಬಸವರಾಜ್ ಶೀಲ್ವಂತ್ ಮತ್ತಿತರರಿದ್ದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ದಿ ಗ್ರೇನ್ ಸೀಡ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್, ದಾಲ್ ಮಿಲ್ ಮಾಲೀಕರು ಅಸೋಸಿಯೇಷನ್, ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಫರ್ಟಿಲೈಸರ್ ಅಸೋಸಿಯೇಷನ್, ಕಿರಣ ಮರ್ಚೆಂಟ್ಸ್ ಅಸೋಸಿಯೇಷನ್, ಕಾಳಿಕಾದೇವಿ ಸರಾಫ್ ಬಜಾರ್, ಉಸ್ಮಾನ್ಗಂಜ್ ಸರಾಫ್ ಬಜಾರ್ ವ್ಯಾಪಾರಿಗಳು, ಅಡತ್ ಮಾಲೀಕರು, ಮುನಿಮರ್ ಕೂಲಿ ಕಾರ್ಮಿಕರ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು.
ಕುಣಿದಾನೋ ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ ಹರಿ ಕುಣಿದಾನಮ್ಮ ಹರಿ. ಬೀದರ್ ನಗರದ ಗುಂಪಾ ಹತ್ತಿರ ನೂತನವಾಗಿ ನಿರ್ಮಿಸಿದ ಶ್ರೀ ಸೋಮನಾಥ ಸ್ಯಾನಿಟರಿ ಮತ್ತು ಪ್ಲಂಬಿಂಗ್ ಸೆಂಟರ್ ಅನ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭಾವೇಶ್ ದೇವಾಶಿ ಬಾಬುಲಾವ್ ದೇವಾಶಿ ಇವರ ಮಾಲೀಕತ್ವದ ಅಂಗಡಿಯಾಗಿದ್ದು ಇತ್ತೀಚೆಗೆ ಹೈದರಾಬಾದ್, ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಹೋಗುತ್ತಿದ್ದೆವು. ಈ ವ್ಯವಸ್ಥೆಯಿಂದಾಗಿ ಮನೆಗಳಿಗೆ ಬೇಕಾಗಿರುವ ಸ್ಯಾನಿಟರಿ ವಸ್ತುಗಳು ಕಡಿಮೆ ದರದಲ್ಲಿಯೇ ದೊರೆಯುತ್ತವೆ ಎಂದು ಪೂಜ್ಯರು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಹೌಶೆಟ್ಟಿ ಪಾಟೀಲ್, ಅನಿಲ್ ಕುಮಾರ್ ಔರಾದೆ, ಶ್ರೀನಿವಾಸ್, ಅಶೋಕೇನಿ, ರವಿ ಮೂಲ್ಗೆ, ಸಂಗಮೇಶ್ ಜಾಲ್ರಾಮ್ ದೇವಾಶಿ, ಪೂನಂರಾವ್ ದೇವಾಶಿ, ಶಂಕರ್ ದೇವಾಶಿ, ವಿಜಯ್ ದೇವಾಶಿ, ನರ್ಪತ್ ದೇವಾಶಿ, ಅಶೋಕ್ ದೇವಾಶಿ, ಅಶೋಕ್ ಕಾರ್ಪೊರೇಟರ್ ಸೇರಿದಂತೆ ಹಲವು ಗಣ್ಯರು, ಬಡಾವಣೆಯ ಜನರು ಇತರರು ಉಪಸ್ಥಿತರಿದ್ದರು. ಏನು ಮಾಡ್ತಾರೆ ಸ್ಯಾನಿಟ್ರಿ ವೇಳೆ ಸ್ಯಾನಿಟ್ರಿ ಪ್ಲಂಬಿಂಗ್ ಐಟಮ್ ಸೈಕಲ್ಲು ಸಾಮಾನುಗಳು ಬುದ್ಧಿಗಳು अभी कुछ भी नहीं है ये इधर नहीं है ಇಲ್ಲಿ ನಿಮ್ಮ ಕಡೆ ಇದ್ರಾಗಿಲ್ಲ ತುಂಬ ये कॉम्प्लेक्स में कॉम्प्लेक्स का फर्स्ट ये लास्ट है हाँ नहीं ये इसका बाजू में को और एक पूरा बड़ा हाँ बाजू इधर का पूरा हार्डवेयर प्लाईवुड इधर ಇದು ಇದೆ ಹಾರ್ಡ್ವೇರ್ ಹೋದ್ರೆ ಆಚೆಗೆಲ್ಲ ಅದು ಇದೆ ಇದು ಬೇರೆ ಅದು ಬೇರೆ ಇದು ಬೇರೆ ಅದು ಬೇರೆ ಎರಡು ಅದೇ ಅವ್ರ ಅಣ್ಣರ ಕೊಡೋದು ಒಂದಲ್ಲ ದುಕಾನ್ ರೀ ಆ ಕಡೆ ಸುಂದರ ಕಾಂಪ್ಲೆಕ್ಸ್ ಆಗದ ಇಲ್ಲಿ ಒಂದು ಹಾರ್ಡ್ವೇರ್ ಪ್ಲೈವುಡ್ ಚಂದ್ರ गणेश्वर प्लाईवुड अंते इनका भी उधर है अनिल इंजीनियर और मगल बंदाड्री ಊರಿಂದ ಕಿಗರ ಆರಂಭ ನಾನು चलती है कि नहीं संडे पूरे वहाँ ठहर के सब लोग ಆಶೀರ್ವಾದ ಮಾಡಿ ನಮ್ಮ ದೇಶದಲ್ಲಿ ಮಹಾಪುರುಷರು ಯಾವುದೇ ಸಮಾಜ ವರ್ಗ ಯಾವ ಭೇದವನ್ನು ನೋಡದೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಲೋಕಸಭಾಕ್ಕೆ ಹೋದರೆ ಬರ್ತಾರೆ ನಿಮಗೆ ಸರ್ವೇ ಭವಂತು ಸುಖಿನ ಸರ್ವೇ ಸಂತ ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್. ಅದರ ಅರ್ಥ ಏನು ಅಂದರೆ ಮಹಾತ್ಮರು ಪರಮಾತ್ಮ ಎಲ್ಲರಿಗೂ ಸುಖ ಸಿಗಲಿ, ಯಾರೇ ದುಃಖ ಬರಬಾರ್ದು ಅಂತ ಕೇಳ್ಯಾರ ಪರಮಾತ್ಮನಿಗೆ. ಅದಕ್ಕೆ ಒಳ್ಳೆಯ ಭಕ್ತರಿದ್ದಾರೆ. ಸಿದ್ಧಾರೂಢ ಪರಮಾತ್ಮ ಅವರ ಈ ವ್ಯಾಪಾರದಲ್ಲಿ ಅವ್ರಿಗೇನಪ್ಪ ಅಂದರೆ ಯಶಸ್ಸು, ಅವ್ರಿಗೇನಪ್ಪ ಅಂತಂದರೆ ಲಾಭ, ಸದ್ಗುರುನಾಥ ಅವ್ರಿಗೆ ಕೊಡಲಿ ಅಂತ ಭೂಮಿನಲ್ಲಿ ಪ್ರಾರ್ಥನೆ ಮಾಡಿ ಅವರ ಈ
ಯಶಸ್ವಿ ದೊರಕಲಿ ಅಂತ ಶುಭಾಶಯ. ಭಾವೇಶ್ ದೇವಾಶಿಯವರ ಇದರಲ್ಲಿ ಸೋಮನಾಥ್ ಪ್ಲಂಬಿಂಗ್ ಆ್ಯಂಡ್ ಸ್ಯಾನಿಟರಿ ಮೆಟೀರಿಯಲ್ ಶಾಪ್ ಓಪನಿಂಗ್ ಮಾಡಿದ್ದಾರೆ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಅಮೃತ ಹಸ್ತದಿಂದ ಇನಾಗ್ರೇಷನ್ ಆಗಿದೆ. ಹಾಗೂ ನಾನು ಶೆಟ್ಟಿ ಪಾಟೀಲ್ ಇಂಜಿನಿಯರ್, ಶ್ರೀನಿವಾಸ್ ಇಂಜಿನಿಯರ್, ಆಮೇಲೆ ಎಲ್ಲ ರಾಜಸ್ಥಾನಿ ಇವರು ಹರ ಎಲ್ಲರೂ ಇದ್ರ ಎಲ್ಲರ ಸಮ್ಮುಖದಲ್ಲಿ ಓಪನಿಂಗ್ ಆಗಿದೆ. ಇದು ಚೆನ್ನಾಗಿ ನಡೀಲಿ, ಸಕ್ಸಸ್ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಇದು ಬೀದರ್ನಲ್ಲಿ ಸೋಮನಾಥ್ ಸ್ಯಾನಿಟರಿ ಮತ್ತು ಪ್ಲಂಬಿಂಗ್ ಇದು ಅಂಗಡಿ ಓಪನ್ ಆಗಿದೆ. ಈಗ ಇಲ್ಲಿ ತಾನೇ ಹೇಳಿದಾಗೆ ನಮ್ಮ ಪರಮ ಪೂಜ್ಯರಾದಂಥ ಶಿವಕುಮಾರ ಮಹಾಸ್ವಾಮಿಗಳ ಅಮೃತದಿಂದ ಅದು ಉದ್ಘಾಟನೆ ಮಾಡಿದ್ದಾರೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ. ಈ ಸೇವೆ ಬೀದರ್ ಜನರಿಗೆ ಭಾಳಷ್ಟು, ಈ ಮೊದಲೆಲ್ಲ ನಾವು ಪಕ್ಕದ ಹೈದರಾಬಾದು, ಗುಲ್ಬರ್ಗ ಹೋಗ್ತಾ ಇದ್ದೀವಿ, ಲಾತೂರು. ಈಗ ಇದೇ ವ್ಯವಸ್ಥೆಯಲ್ಲ ನಮ್ಮ ಜನರಿಗೆ ಬೇಕಾದಂಥ ಮನೆಗಳಿಗೆ ಬೇಕಾದಂಥ ಎಲ್ಲ ಒಂದು ಏನು ನಮ್ಮದೆಲ್ಲ ಸ್ಯಾನಿಟರಿ ಐಟಮ್ಸ್ ಇದೆ, ಎಲ್ಲ ವಾಲ್ ಮಿಕ್ಸರ್ಸ್ ಅಂಥವೆಲ್ಲ ಸಿರಾಮಿಕ್ ಐಟಮ್ಸ್ ಇದೆ. ಥರದ ಐಟಮ್ಗಳಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಬೀದರ್ ಜನರಿಗೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಕೊಡಲಿ. ಅವರು ಈ ಬೀದರ್ ಜನರ ಜೊತೆಗೆ ಇವರ ಒಂದು ಸಹಕಾರ ಆಗಲಿ. ನಾವು ಕೂಡ ಅವ್ರಿಗೆ ಒಳ್ಳೆಯ ಸಹಕಾರ ಮಾಡ್ತೀವಿ. ನಾವೆಲ್ಲ ಇಂಜಿನಿಯರ್ ಸೇರಿ ಎಲ್ಲ ಒಂದು ಒಳ್ಳೆಯ ಕೆಲಸ ಮಾಡೋರಿಗೆ ಸಹಕಾರ ಮಾಡೋಂತ ಹೇಳಿ ಅವ್ರಿಗೆ ಒಳ್ಳೆಯ ಶುಭ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಿಂದ ಮೀನುಗಾರರಿಗೆ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಇತ್ತೀಚೆಗೆ ಮಂಗಳೂರಿನ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷರ ನೂತನ ಕೊಠಡಿ ಉದ್ಘಾಟಿಸಿ ಮಾತನಾಡಿದ್ದರು. ದಿವಂಗತ ಬಿ ನಾರಾಯಣರಾವ್ ಅವರು ಶಾಸಕರಾಗಿ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದರು. ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವರ ನಿಧನದ ನಂತರ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅವರು ಸೇವೆಯನ್ನು ಗುರುತಿಸಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು ನಿಗಮದ ಅಧ್ಯಕ್ಷರಿಗೆ ಶುಭ ಕೋರಿದ್ದರು. ನಂತರ ಮಂಗಳೂರಿನ ಮೀನುಗಾರಿಕಾ ಬಂದರು, ಮಂಜುಗಡ್ಡೆ ಸ್ಥಾವರ, ಡೀಸೆಲ್ ಬಂಕ್ಗಳ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಮಾಜಿ ಸಚಿವ ಅಭಯ್ ಚಂದ್ ಜೈನ್, ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ಮೂಡಾ ಅಧ್ಯಕ್ಷರಾದ ಸದಾಶಿವ್ ಉಳ್ಳಾಲ್, ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಯುಟಿ ಇಫ್ತಕರ್, ಫರೀದ್ ಮತ್ತಿತರರು ಮುಖಂಡರು ಉಪಸ್ಥಿತರಿದ್ದರು. ಬೀದರ್ನ ಪ್ರತಾಪ್ ನಗರದಲ್ಲಿ ನಡೆದ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ಅವರು ಗೌತಮ್ ಬುದ್ಧರ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು. ಇಲ್ಲಿಯ ಪ್ರತಾಪ್ ನಗರದಲ್ಲಿ ನಿರ್ಮಿಸಿದ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ಉದ್ಘಾಟಿಸಿದರು. ಬಡಾವಣೆಯ ನಿವಾಸಿಗಳು ಭವನದ ಸದುಪಯೋಗ ಪಡೆಯಬೇಕು ಎಂದು ಅವರು ಹೇಳಿದ್ದರು. ನಗರಸಭೆ ಸದಸ್ಯ ಸೂರ್ಯಕಾಂತ್ ಸಾಧುರೆ ಮಾತನಾಡಿ, ಎಸ್ಸಿಪಿ ಟಿಎಸ್ಪಿಯ ರೂಪಾಯಿ 10 ಲಕ್ಷ ಅನುದಾನದಲ್ಲಿ ಭವನ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. ಭವನ ನಿರ್ಮಾಣ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿತ್ತು. ಇದಕ್ಕಾಗಿ ನಿರಂತರ ಪ್ರಯತ್ನ ನಡೆಸಿದ್ದೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮೇಲೆ ಒತ್ತಡ ತಂದಿದ್ದೆ. ಅವರ ಫಲವಾಗಿ ಭವನ ನಿರ್ಮಾಣವಾಗಿದೆ ಎಂದು ಹೇಳಿದ್ದರು. ಅಂದೂರಿನ ವೈಶಾಲಿ ನಗರದ ದಮ್ಮಾನಂದ ಮಹತ್ತೇರ್ ಅವರು ಗೌತಮ್ ಬುದ್ಧರ ಕಂಚಿನ ಮೂರ್ತಿ ಅನಾವರಣಗೊಳಿಸಿದ್ದರು. ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಠಾಕುಳಗಿ, ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿ, ವೀರಶೆಟ್ಟಿ ಭಂಗೂರೆ, ಮಹಾದೇವಿ ಹುಮ್ನಾಬಾದೆ, ಅನಿಲ್ ಗಂಜ್ಕರ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ, ಮುಖಂಡರಾದ ಕಾಶಿನಾಥ್ ಚೆಲ್ವ, ಅಂಬರೀಶ್ ಸ್ವಾಮಿ, ಜೈಶಾಲಿನಿ ಮುಡ್ಬಿ, ಮಂಗಲಾ ವಾಗ್ಮಾರೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.